ನಮಸ್ಕಾರ ತಿನ್ನಕ್ ಅಷ್ಟೇ ಮಾಡಲ್ಲ. ನೋಡಿ ರೆಸಿಪಿ ಮಾಡೋ ಹುಡ್ಗ ಈಗ ಬರ್ತಾವನೆ ಮಾಡಲ್ವಾ. ನಾನ್ ವೆಜ್ಜೇ ಮಾಡಂಗ್ ಇದ್ದಿದ್ರೆ 100% ನಾನ್ ವೆಜ್ಜೇ ಮಾಡೋ ಬಿಲ್ಡನ್ ಕೊಡ್ತಾವನೆ ಹಾಕಿರ್ಲಿಲ್ಲ, ಚಿಲ್ಲಿ ಪೌಡರ್ ಹಾಕಿರ್ಲಿಲ್ಲ. ಈ ಕಡೆನೆ ಮಾಡಿರೋದು. ನಮಸ್ಕಾರ ಎಲ್ರಿಗೂ, ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಎಲ್ರಿಗೂ ಸ್ವಾಗತ. ಸೊ ಬಹಳ ದಿನ ಆದಮೇಲೆ ವ್ಲಾಗ್ ಮಾಡ್ತಿದ್ದೀನಿ. ಯಾಕೆ ಇಷ್ಟು ದಿನದಿಂದ ವ್ಲಾಗ್ ಅಪ್ಲೋಡ್ ಮಾಡಿರಲಿಲ್ಲ ಅಂದರೆ ನನಗೆ ಎಕ್ಸಾಮ್ಸ್ ಇದ್ದಿದ್ದ ಕಾರಣ ನಾನು ವ್ಲಾಗ್ ಎಲ್ಲ ಮಾಡಿರಲಿಲ್ಲ. ಸೊ ಈಗ ನನಗೆ ಎಕ್ಸಾಮ್ಸ್ ಎಲ್ಲ ಮುಗಿದು ಐ ಆಮ್ ಇನ್ ಹಾಲಿಡೇಸ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನನ್ನ ತಮ್ಮ ಒಂದು ರೆಸಿಪಿ ಟ್ರೈ ಮಾಡ್ತೀನಿ ಅಂತ ಹೇಳ್ದೆ. ಸೊ ಅದರದ್ದೊಂದು ವ್ಲಾಗ್ ಇದು. ಸೊ ಯಾವ ರೆಸಿಪಿ ಹೇಗಿದೆ ಎಲ್ಲನೂ ತೋರಿಸ್ತೀನಿ ಕಂಪ್ಲೀಟ್ ವಿಡಿಯೋ ನೀವು ನೋಡಿ. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕೆ ನಾವು ಫಸ್ಟ್ ಪೊಟೆಟೊ ಕಟ್ ಮಾಡ್ಕೋಬೇಕು. ಕೆಚಪ್ ತಂದವನೆ, ಈಗ ಪೊಟೆಟೊ ಕಟ್ ಮಾಡ್ಕೊ. ಏನತ್ತೆ ಕೆಚಪ್ ಸಾಸು ಈ ತರದೇ ಹಾಕೊಂಡ್ ತಿನ್ನಕ್ಕೆ. ಅಯ್ಯಯ್ಯೋ ರೈಸ್ ಈಗ ಬರ್ತೀನಿ, ಒಂದು 10 ನಿಮಿಷ ಅಂದ್ಬಿಟ್ಟು ಆಲೂಗೆಡ್ಡೆ ಕಟ್ ಮಾಡ್ತೀನಿ, ಅಷ್ಟರಲ್ಲಿ ಬೇಯಿಸ್ಬೇಕು. ಸಾಕು, ಅದೇ ಸೈಜ್ ಕಟ್ ಮಾಡತ್ತೆ. ಗೈಸ್ ಈಗ ನಮ್ಗೆ ಹೆಲ್ಪ್ ಮಾಡೋಕ್ಕೆ ಅಂತ ಮಿಸ್ಟರ್ಸ್ ಬಾಬ್ಯಾ ನಮ್ಮ ಮತ್ತೆ ಬಂದಿದ್ದಾರೆ ಕಟ್ ಮಾಡ್ಕೊಡ್ತೀನಿ ಅಂತ. ಸೊ ಆಮೇಲೆ ನಮ್ಮ ಕೆಲಸ ಸ್ಟಾರ್ಟ್ ಆಗುತ್ತೆ. ಮತ್ತೆ ಈಗ ಇಷ್ಟು ಆಲೂಗೆಡ್ಡೆ ಕಟ್ ಮಾಡೋರು ಗೈಸ್. ಇದನ್ನ ತೊಳೆದ್ಬಿಟ್ಟು ನಾನು ಬೇಯಕ್ಕೆ ಇಡ್ತೀನಿ ಗೈಸ್. ಆಮೇಲೆ ಬಂದು ನೆಕ್ಸ್ಟ್ ಪ್ರೊಸೀಜರ್ ಅವ್ನು ಮಾಡ್ತಾನೆ. ಈಗ ಸರಿ ಗೈಸ್, ಮತ್ತೆ ಅವ್ನು ಬಂದ್ಮೇಲೆ ಸಿಗ್ತೀನಿ. ಅವ್ನು ಏನ್ ರೆಸಿಪಿ ಮಾಡ್ತಾನೆ ಏನೋ ಗೊತ್ತಿಲ್ಲ, ಬರೀ ಆಲೂಗೆಡ್ಡೆ ಕಟ್ ಮಾಡ್ಬಿಟ್ಟು ಇಡಕ ಅಂತ ಹೇಳ್ದ. ಸೊ ಬೇಯಕ್ಕೆ ಇಡ್ತಾ ಇದೀನಿ. ಬಂದ್ಮೇಲೆ ಅವನ ಹತ್ರ ಕೇಳ್ಬಿಟ್ಟು ಅವನ ಹತ್ರ ಹೇಳಿಸ್ತೀನಿ ಗೈಸ್. ಬಾಯ್ ಗೈಸ್. ನೋಡಿ ರೆಸಿಪಿ ಮಾಡೋ ಹುಡ್ಗ ಈಗ ಬರ್ತಾವನೆ. ಏನ್ ರೆಸಿಪಿ ಅದೇ? ಬೇಯಿಸ್ತಿದೀನಿ ಆಲೂಗೆಡ್ಡೆ. ಗೈಸ್ ಏನ್ ಬರೀ ತಿನ್ನಕಷ್ಟೇ. ಸೊ ಏನ್ ತಿನ್ನಕ್ಕೆ ಅಂತಾನೆ ಮಾಡ್ತಾ ಇರೋದು. ಅಭಿ ಏನ್ ರೆಸಿಪಿ ಮಾಡ್ತಿದ್ದೀವಿ ಗೈಸ್? ಏನಿಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡಿಂಗ್ ಆಗಿತ್ತು ಆಲೂಗೆಡ್ಡೆದು ಮಾಮೂಲಿ ರೆಸಿಪಿನ. ಅದನ್ನ ಇವತ್ತು ಒಂದ್ಸಲ ಟ್ರೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದೇನಾದ್ರು ಸಕ್ಸಸ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಟೈಮ್ ನೀನ್ ಮಂಡಿಗೆ ಬಂದಾಗ ಪಕ್ಕ, ಈಗ ನಾನ್ ವೆಜ್ ಮಾಡಂಗಿಲ್ಲ ಹಂಗಾಗಿ ನಾನ್ ವೆಜ್ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಪಕ್ಕ ಖಂಡಿತ ಬಂದಾಗ ನೆಕ್ಸ್ಟ್ ಟೈಮ್ ನಾನ್ ವೆಜ್ ಅಲ್ಲಿ ರೆಸಿಪಿ ಮಾಡಿ ಕೊಡ್ತೀನಿ. ಗುರುಪ್ರೇಶ್ ಆಗಿ 45 ದಿನ ತಿನ್ನಂಗಿಲ್ಲ, ಹಂಗಾಗಿ ಬರೀ ನಾನ್ ವೆಜ್ ನೋಡ್ತಾ ಇದ್ದ. ಫೈನಲಿ ಒಂದು ಪೊಟೆಟೊ ಸಿಕ್ತು ಅಂದ್ಬಿಟ್ಟು ಪೊಟೆಟೊ ಮಾಡ್ತಾ ಇರೋ ನೀನು. ಯಾರು ಹೆಲ್ಪ್ ಇಲ್ಲದೆ ಮಾಡ್ತಾ ಇದೀಯ, ಹೆಲ್ಪ್ ತಗೋ ಮಾಡ್ತಾ ಇದೀಯೋ? ಎಲ್ಲ ಮಿಕ್ಸು. ಆಕ್ಚುಲಿ ಇವೆಲ್ಲ ಏನೇನ್ ನೆಕ್ಸ್ಟ್ ಹಾಕ್ಬೇಕು ಅವೆಲ್ಲ ಇಂಗ್ರೀಡಿಯೆಂಟ್ಸ್ ನೆಕ್ಸ್ಟ್ ನೀನೇ ಹಾಕಬೇಕು. ನೀನೆಲ್ಲ ಹೊರಗಡೆ ಹೋಗಿದ್ದ ಅಂತ ನಾವು ಬೇಯಿಸ್ಕೊಟ್ಟಿದ್ದಷ್ಟೇ. ಮತ್ತೆ ಸವಿಯಕ್ ಸಿದ್ಧನತ್ತೆ, ಖುಷಿ ಐತೈತೆ. ಸೊ ಗೈಸ್, ನಾನು ಇವತ್ತು ಆಕ್ಚುಲಿ ಹೋಗ್ಬೇಕಿತ್ತು ನಮ್ಮೂರ್ಗೆ. ಅಭಿ ಅಕ್ಕ ನಾನು ರೆಸಿಪಿ ಮಾಡ್ತೀನಿ, ನೀನ್ ಇದ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟೆ ಹೋಗ್ಬೇಕು ಅಂತ, ಹಂಗಾಗಿ ಉಳ್ಕೊಂಡಿದೀನಿ. ಮತ್ತೆ ಚೆನ್ನಾಗ್ ಮಾಡ್ತಾನೆ, ಚೆನ್ನಾಗ್ ಮಾಡ್ತಾನಂತೆ. ಲೆಟ್ಸ್ ಸಿ. ಏನೋ ಈಗ ಬಂದ್ಬಿಟ್ಟು ಚೆನ್ನಾಗ್ ಮಾಡ್ತಾನೆ, ಇದು ಚೆನ್ನಾಗ್ ಮಾಡಲ್ವಾ. ನಾನ್ ವೆಜ್ಜೇ ಮಾಡಂಗ್ ಇದ್ದಿದ್ರೆ 100% ನಾನ್ ವೆಜ್ಜೇ ಮಾಡ್ತಿದ್ದವನು. ಮಾಡ್ತಾವ ಇವನೀಗ. ಸಾಕೆತ್ತೋ ಬೇಯಿಸಿ, ನಾವ್ ಅಷ್ಟೊತ್ತಿನ ಬೇಯಿಸ್ತೋ, ಇವನ್ ಬೇಯಿಸ್ತಾ ಇರತ್ತ ಬಿಲ್ಡನ್ ಕೊಡ್ತವನೆ. ಹಣ ಸಾಕೆತ್ತು. ಇಷ್ಟ ಆಗ್ಬೇಕು. ಚಿಪ್ಸ್ ಪ್ಯಾಕೆಟ್ ಮರ್ತ್ಕೊ ಬಂದವನೆ. ಚಿಲ್ಲಿ ಪೌಡ್ರಾ, ಗರಂ ಮಸಾಲ, ಒಂದು ಚಿಪ್ಸ್ ಪ್ಯಾಕೆಟ್ ತರೋಗು. ಚಿಪ್ಸ್ ಪ್ಯಾಕೆಟ್. ಅತ್ತೆ ಕಸೂರಿ ಮೆಥಿ ನೋಡ್ಬಿಟ್ಟು ಕೊತ್ತಂಬರಿ ಸೊಪ್ಪು ಅಂತ ಐತೆ. ಕಸೂರಿ ಮೆಥಿ ನಮ್ಮ ಅತ್ತೆ ಕಸೂರಿ ಮೆಥಿ ಹಾಕೋದು ಚೂರು ಇಷ್ಟ ಇಲ್ಲ. ನಮ್ಮ ಅವಿಗೆ ಹಾಕ್ತಾ ಇರಕ್ಕೆ ಇಷ್ಟ ಇಲ್ಲ. ಇದು ಕಬಾಬ್ ಹಾಕೊಂಡು ಇನ್ನೂ ಸಾಕಾಗಿರ್ತದೆ.
ಇದನ್ನ ಕಸ್ತೂರಿ ಮೆಂತ್ಯನ ಕಬಾಬ್ಗೆ ಹಾಕಿ ಎಲ್ಲ ಟ್ರೈ ಮಾಡಿರ್ಬೇಕಾದ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಕಬಾಬ್ ಈ ಕಡೆನೇ ಬನ್ನಿ. 3-4 ಸಲ ಟ್ರೈ ಮಾಡಿದ್ದೀನಿ. ಬೇಯಿಸಿರುವಂಥ ಆಲೂಗೆಡ್ಡೆನ ಡ್ರೈ ಮಾಡಿ ಇಟ್ಟಿರೋದು. ಇವನ್ಗೆ ಸರಿಯಾಗಿ ಹಾಕಕ್ ಬರ್ತದೆ ಗೈಸ್, ಎಣ್ಣೆ ಒಳಗಡೆ ಬಿಡಕ್ ಬರ್ತಲ್ಲ. ನಮ್ಮ ಅತ್ತೆ ಮಾಡ್ತಾರೆ. ಈಗ ನಮ್ಮ ಅತ್ತೆ ಅವ್ನ್ಗೆ ಹೆಲ್ಪ್ ಮಾಡಕ್ಕೋಸ್ಕರ ಮಾಡ್ತಾರೆ. ಈ ಇದೇನೋ ಲಾಲಿಪಾಪ್ ಮಾಡಕ್ ಕಲ್ಸಿದ್ದ. ಉಪ್ಪು ಹಾಕಿರ್ಲಿಲ್ಲ, ಚಿಲ್ಲಿ ಪೌಡರ್ ಹಾಕಿರ್ಲಿಲ್ಲ, ಏನಂದೇನು ಹಾಕಿರ್ಲಿಲ್ಲ. ಅದೇನು ಇಂಗ್ರೀಡಿಯೆಂಟ್ಸು ಈರುಳ್ಳಿ, ಏನದು ಹಸಿಮೆಣಸಿನ್ಕಾಯಿ, ಟೊಮೊಟೊ, ಪೊಟೆಟೊ, ಇಷ್ಟು ಬಿಟ್ರಿ ಇನ್ನೇನು ಹಾಕ್ತಕ್ಕ, ಎಲ್ಲಾನು ಹಾಕ್ತಗಣತ್ತೆ. ಆಮೇಲೆ ಇದು ಇನ್ನೇನು ಹಾಕ್ತು, ಚಿಲ್ಲಿ ಪೌಡ್ರೂ ಹಾಕ್ತು, ಉಪ್ಪು, ಚಿಲ್ಲಿ ಪೌಡ್ರು. ಗೈಸ್ ರೆಸಿಪಿ ಆಲ್ಮೋಸ್ಟ್ ಎಂಡಿಗೆ ಬಂದೈತಿ. ಇನ್ನು ಟೇಸ್ಟ್ ಮಾಡಿ ರಿವ್ಯೂ ಕೊಡೋದು ಒಂದೇ ಬಾಕಿ. ಆಕ್ಚುಲಿ ಇದ್ರ ನಾನು ಹಾಕ್ತೀನಿ ಅಭಿನೇ ಎಲ್ಲ ಕಲಿಸಿರೋದು. ಹಾಕ್ಬೇಡ, ಇದು ಬೆಂದೋಗೈತೆ. ಬರೀ ಟೇಸ್ಟ್ ಮಾಡಿ ಹೇಳೋದಷ್ಟೇ ನಾವು ಗೈಸ್. ಟೇಸ್ಟ್ ಮಾಡಿ ಹೇಳ್ತೀವಿ. ಇದ್ರಲ್ಲಿ 15% ಹೆಲ್ಪ್ ನಾವು ಮಾಡಿದೀವಿ. ಮಿಕ್ಕಿದಷ್ಟು 75% ಬಾಸೆ ಮಾಡಿರೋದು. ರಿವ್ಯೂ ಹೇಳ್ತೀವಿ ಗೈಸ್. ಇನ್ನು ಏನೇನೋ ಮಾಡ್ತಾನಂತೆ, ಅದೆಲ್ಲ ಅಪ್ಕಮಿಂಗ್ ರೆಸಿಪೀಸ್ಗೋಸ್ಕರ ನನ್ನ ಚಾನೆಲ್ ಏನ್ ಮಾಡ್ಬೇಕು. ಅವನೇನು ಮಾಡಿಲ್ಲ, ನಾನೇ ಕಣಪ್ಪ ಮಾಡಿರೋದು. ಅತ್ತೆ ಸುಳ್ಳು ಹೇಳ್ಬೇಕು ಈ ಮಟ್ಟಿಗೆ ಇಲ್ಲ ಗೈಸ್. ಪಾಪ ನಿಜವಾಗ್ಲೂ ಅಭಿ ಮಾಡ್ದ, ನಾನೇ ಹೇಳ್ತಿದ್ದೀನಿ. ಇಲ್ಲ ನಾನು ಸತ್ಯ ಹೇಳ್ತೀನಿ. ಮಾಡಿರೋ ರೆಸಿಪಿ ತಿನ್ನು, ಬಾಳೆಹಣ್ಣು ಸೂಪರ್ ಆಗೈತೆ. ಗಾಯ್ಸ್ ಈ ರೆಸಿಪಿ ಅಂತ ಮಾತ್ರ ಸೂಪರ್ ಆಗೈತೆ, ಎಲ್ಲ ಟ್ರೈ ಮಾಡ್ಲೇಬೇಕು. ನೀವು ಇಲ್ಲ ಹಾಕ್ತಾರೆ ನಮ್ಮ ಅಕ್ಕ ನೋಡ್ಕೊಳ್ಳಿ. ಮೇಡಮ್ ಈ ರೆಸಿಪಿ ಮಾಡಕ್ಕೆ ಕಾರಣ ಯಾರು ಹೇಳಿ ಮೇಡಮ್? ರೆಸಿಪಿ ಆಲೂಗೆಡ್ಡೆ ರೆಸಿಪಿ ನೀವು ಟ್ರೈ ಮಾಡಿ. ನಮ್ಮ ಮನೇಲಿ ಎಲ್ಲ ತಿಂದು ನಮ್ಮ ಹುಡುಗರು, ನಮ್ಮ ಹಸ್ಬೆಂಡ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನೀವು ಟ್ರೈ ಮಾಡಿ. ನಾನು ಕೇಳ್ಕೊಳ್ಳೋದು ಇಷ್ಟೇ ನಿಮ್ಮ ಹತ್ರ. ಸೊ ಗೈಸ್ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಆ್ಯಕ್ಚುಲಿ ರೆಸಿಪಿ ನಿಜವಾಗ್ಲೂ ಚೆನ್ನಾಗಿತ್ತು. ಮತ್ತೆ ಯಾರೆಲ್ಲ ನೋಡ್ತಾ ಇದ್ದೀರಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನನ್ನ ವಿಡಿಯೋನ ನಿಮ್ಮ ಸಮಯ ಕೊಟ್ಟು ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.